ಕಲಿಯುಗದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಏಳಿಗೆಯನ್ನು ಪಡೆಯಲು ಆಗಿನ ಹಾಗೆ ಪೂಜೆ ಮಾಡೋಕ್ಕಾಗದೆ ಹೋದರೂ ಭಗವಂತನ ಕಥೆಗಳನ್ನು ಕೇಳುವುದರಿಂದ, ಭಜನೆ ಮಾಡುವುದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಮತ್ತು ಯಾವುದೇ ದೋಷಗಳಿದ್ರೂ ದೇವರ ಕಥೆಯನ್ನು ಕೇಳ್ತಾ ನಾವು ದೋಷಗಳನ್ನ ಕಳ್ಕೊಂಡು ಬರ್ಬೋದು. ಪಾಪಗಳು ನಾವು ಏನು ಮಾಡಿರ್ತೀವೋ ಅದೆಲ್ಲ ದೋಷಗಳು, ಪಾಪಗಳು ಎಲ್ಲ ಕಳ್ಕೊಂಡು ಬರುತ್ತೆ. ಹಾಗಾಗಿ ನಾವು ದೇವರ ಕಥೆಗಳನ್ನ ಕೇಳಬೇಕು, ಅವ್ರ ಮಹಾತ್ಮೆಗಳನ್ನ ಕೇಳಬೇಕು ಅಂತ ಹೇಳ್ತಾರೆ. ನಾನು ಈಗ ಒಂದು ಶನಿವಾರ ಕಥೆಯನ್ನು ಹೇಳ್ತೀನಿ, ಶನಿದೇವನ ಕಥೆಯನ್ನು ಹೇಳ್ತೀನಿ. ಮತ್ತು ಜೊತೆಗೆ ಶನಿದೇವನ ಮುಂದೆ ಬಂದರೆ ನಮ್ಗೆ ಯಾಕೆ ಕಷ್ಟ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಶನಿದೇವನದೇನು ಅಂತ ಕಥೆ ಹೇಳ್ತೀನಿ. ಸೃಷ್ಟಿಯ ಆದಿಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿಗಳಿಗೆ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಪತ್ನಿಯರಿದ್ದರು. ದಿತಿಯ ಗರ್ಭದಲ್ಲಿ ಹಲವಾರು ರಾಕ್ಷಸರು, ದೈತ್ಯರು ಜನಿಸಿದರು. ಅದಿತಿಯ ಗರ್ಭದಲ್ಲಿ ಇಂದ್ರ, ಚಂದ್ರ ಸೇರಿದಂತೆ 33 ಕೋಟಿ ದೇವತೆಗಳು ಜನಿಸಿದರು. ಲೋಕಪಾಲಕನಾದ ಸೂರ್ಯನು ಕಶ್ಯಪ, ಅದಿತಿಯರ ಜನಿಸಿದ ಮಗ. ಮುಂದೆ ಸೂರ್ಯನು ವಿಶ್ವಕರ್ಮನ ಮಗಳಾದ ಸಂಧ್ಯಾದೇವಿಯನ್ನು ವಿವಾಹ ಆಗುತ್ತಾನೆ. ಇವರಿಬ್ಬರಿಗೂ 3 ಮಕ್ಕಳು. ಮೊದಲನೇದು ಮಗು ವೈವಸ್ವತ ಮನುವಾದರೆ, ಎರಡನೆಯ ಮಗು ಯಮ, ಮೂರನೆಯ ಮಗು ಯಮುನಾದೇವಿ. ಸೂರ್ಯನ ತಾಪವನ್ನು ತಡೆದುಕೊಳ್ಳಲು ಸಾಧ್ಯವಾಗದ ಸಂಧ್ಯಾದೇವಿಗೆ ಇದರಿಂದ ತಪ್ಪಿಸಿಕೊಳ್ಳಲು ತಪಸ್ಸನ್ನು ಆಚರಿಸಲು ಮುಂದಾಗುತ್ತಾಳೆ. ತಪಸ್ಸಿಗೆ ಹೋಗುವ ಮುನ್ನ ತನ್ನ ಮಕ್ಕಳ ಪಾಲನೆ ಮಾಡಲು ತನ್ನ ನೆರಳು ಛಾಯಾದೇವಿಯನ್ನು ಸೃಷ್ಟಿ ಮಾಡುತ್ತಾಳೆ. ಸೂರ್ಯದೇವನಿಗೆ ಸಂಧ್ಯಾದೇವಿಯ ರೂಪದಲ್ಲಿ ಇರುವುದು ಛಾಯಾ ಎಂದು ತಿಳಿಯುವುದಿಲ್ಲ. ಹಾಗಾಗಿ ಅವರಿಬ್ಬರಿಗೂ ಕೂಡ ಮಗುವೊಂದು ಜನಿಸುತ್ತದೆ. ಅವರೇ ಭಗವಂತ ಶನಿದೇವ. ಶನಿದೇವ ಯುವಕನಾದ ಮೇಲೆ ಚಿತ್ರರಥನ ಮಗಳಾದ ದಾಮಿನಿ ಎಂಬ ಕನ್ಯೆಯ ಜೊತೆ ಮದುವೆಯಾಗುತ್ತೆ. ದಾಮಿನಿ ದೈವಭಕ್ತೆ, ಸೌಂದರ್ಯವತಿ ಹಾಗೂ ಜಾಣೆ. ದಾಮಿನಿ ಸೇರಿದಂತೆ ಶನಿದೇವನಿಗೆ 8 ಜನ ಪತ್ನಿಯರು. ಒಮ್ಮೆ ದಾಮಿನಿಗೆ ಪತಿ ಶನಿಯಿಂದ ಮಗುವನ್ನು ಪಡೆಯಬೇಕೆಂದು ಆಸೆಯಾಯಿತು. ಆಗ ಶನಿಯ ಬಳಿ ಬರುತ್ತಾಳೆ. ಆ ಸಮಯದಲ್ಲಿ ಶನಿ ಈಶ್ವರನ ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಏನೇ ಆದರೂ ಅವನು ತಪಸ್ಸಿನಿಂದ ಈಚೆ ಬರುವುದಿಲ್ಲ. ದಾಮಿನಿ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಸಿಟ್ಟಿನಿಂದ ಅವಳು, ನಾನು ಬಂದರೂ ಮಾತನಾಡದೆ ಸುಮ್ಮನಿದ್ದ ನೀವು ಯಾರ ಮುಂದೆ ನಿಂತಾಗ ನಿಮ್ಮ ಮುಖವನ್ನು ಅವರು ನೋಡುತ್ತಾರೋ ಅವರು ಇಲ್ಲಸಲ್ಲದ ಅಪವಾದಕ್ಕೆ ಸಿಲುಕಿಕೊಳ್ಳಲಿ. ನಮ್ಮ ಆಸೆಯನ್ನು ಪೂರೈಸದ ನಿಮ್ಮ ದೃಷ್ಟಿ ಯಾರ ಮೇಲೆ ಬಿದ್ದರೋ ಅವರು ಸಂಕಷ್ಟಗಳಿಗೆ ಒಳಗಾಗಲಿ ಎಂದು ಪತಿ ಶನಿಯನ್ನು ಶಪಿಸುತ್ತಾಳೆ. ಶನಿದೇವ ಒಳ್ಳೆಯನೇ ಆಗಿದ್ದರು, ಆದರೆ ಪತ್ನಿಯ ಶಾಪದಿಂದ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ತಪಸ್ಸು ಮುಗಿಸಿ ಪತ್ನಿಯ ಮುಂದೆ ನಿಂತು ಕ್ಷಮೆ ಯಾಚಿಸಿದ, ಆದರೆ ಕೊಟ್ಟ ಶಾಪವನ್ನು ವಾಪಸ್ಸು ತೆಗೆದುಕೊಳ್ಳಲು ಆಗಲಿಲ್ಲ. ಅಂದಿನಿಂದ ಶನಿದೇವನು ತನ್ನ ಭಕ್ತರಿಗೆ ತನ್ನಿಂದ ಯಾವುದೇ ತೊಂದರೆ ಆಗಬಾರದೆಂದು ಅವನು ತಲೆ ಬಗ್ಗಿಸಿ ನಡೆಯುತ್ತಾನೆ. ಇದರ ಹಿಂದೆ ಒಂದು ಕಥೆ ಇದೆ, ಅದನ್ನು ಕೂಡ ಹೇಳ್ತೀನಿ, ಕೇಳಿ. ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಮತ್ತು ಅವನ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಾಸಿಸುತ್ತಿದ್ದ. ಊರ ದೇವಾಲಯದ ಪೂಜೆ ಹಾಗೂ ವಿಶೇಷ ದಿನಗಳಲ್ಲಿ ಪೂಜೆ, ವೃತ, ಕಥೆಗಳು ಇದ್ದಲ್ಲಿ ಮಾಡಿ ಬರುವ ಆದಾಯದಿಂದ ಅವನ ಜೀವನ ಸಾಗುತ್ತಿತ್ತು. ಇತ್ತೀಚೆಗೆ ಕೆಲ ದಿನಗಳಿಂದ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನೀಲಿ ಬಟ್ಟೆ ಧರಿಸಿದ ವ್ಯಕ್ತಿ ಎದುರಿಗೆ ನಿಂತು ನಾನು ನಿನ್ನನ್ನು ನೋಡುತ್ತೇನೆ ಎಂದ ಹಾಗೆ ಆಗುತ್ತಿತ್ತು. ಇದನ್ನು ಪತ್ನಿಗೆ ಹೇಳಿದಳು. ಅವಳು ಹೇಳಿದಳು, ನೀಲಿ ವಸ್ತ್ರ ಹಾಕಿ ಬಂದವನು ಶನಿಯಾಗಿರುತ್ತಾರೆ. ಶನಿ ನಿಮ್ಮ ಮೇಲೆ ದೃಷ್ಟಿ ಬೀರಿ ನಿಮಗೆ ತೊಂದರೆ ಕೊಡುತ್ತಾರೆ. ಇದಕ್ಕೆ ಉಪಾಯ ಎಂದರೆ ಶನಿ ಕನಸಿನಲ್ಲಿ ಕೇಳಿದಾಗ ನೀವು ಹೇಳಬೇಕು, ನಿಮ್ಮ ದೃಷ್ಟಿ ಬೀರು, ಆದರೆ 1.5 ಗಂಟೆಗಳಿಗಿಂತ 1 ನಿಮಿಷವೂ ಹೆಚ್ಚಿಗೆ ದೃಷ್ಟಿ ಬೀಳಬಾರದು ಎಂದು. ಈ ರೀತಿ ಹೇಳಿಕೊಟ್ಟ ಮೇಲೆ ಅಂದು ರಾತ್ರಿ ಮಲಗಿದಾಗ ಮತ್ತೆ ಬ್ರಾಹ್ಮಣನ ಕನಸಿನಲ್ಲಿ ಶನಿ ಬರುತ್ತಾರೆ. ಯಾಕೆ ಬಂದೆ ಹೇಳು ಎಂದು ಕೇಳಿದಾಗ ಬ್ರಾಹ್ಮಣನಿಗೆ ಶನಿಯು, ನಾನು 7.5 ವರ್ಷ ಕಾಲ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದ. ಬ್ರಾಹ್ಮಣ ಅದು ಸಾಧ್ಯವಿಲ್ಲ ಎಂದಾಗ ಶನಿದೇವ 5 ವರ್ಷಗಳು ಎಂದು ಕೇಳಿದರು. ಅದೂ ಸಾಧ್ಯವಿಲ್ಲ ಅಂದಾಗ 2.5 ವರ್ಷಗಳು ಅಂದ. ಅದು ಜಾಸ್ತಿಯಾಯಿತು ಎಂದಾಗ 1.5 ಗಂಟೆಗಳ ಸ್ಥಿತಿಯನ್ನು ಎದುರಿಸಲೇಬೇಕಾಗುತ್ತದೆ. ಅದಕ್ಕೆ ಬ್ರಾಹ್ಮಣ ಒಪ್ಪಿಕೊಳ್ಳುತ್ತಾನೆ. ಮರುದಿನ ಬೆಳಿಗ್ಗೆ ಎದ್ದು ಬ್ರಾಹ್ಮಣ ತನ್ನ ಪತ್ನಿಗೆ ಹೇಳುತ್ತಾನೆ, ಶನಿ ತನ್ನ ದೃಷ್ಟಿ ದೋಷವನ್ನು 1.5 ಗಂಟೆ ಕಾಲ ನನ್ನ ಮೇಲೆ ಬೀರುತ್ತಾರೆ. ನಾನು ಕಾಡಿಗೆ ಹೋಗಿ ಪೂಜೆ, ಧ್ಯಾನ ಮಾಡುತ್ತೇನೆ. 2 ಬಂಗಾರದ ನಾಣ್ಯಗಳನ್ನು ಕೊಡು. ಕಾಡಿನಲ್ಲಿ ತ್ರೈಮಾಸಿಕ ಪೂಜೆ ಮುಗಿದ ಮೇಲೆ ಹಿಂದಿರುಗುತ್ತೇನೆ. ಅಲ್ಲಿವರೆಗೂ ಮನೆ ಹಾಗೂ ಮಕ್ಕಳ ಕಡೆ ನಿಗಾ ವಹಿಸು ಎಂದೇಳಿ ಕಾಡಿಗೆ ಹೊರಟನು. ಅವನು ಅಂದುಕೊಂಡಂತೆ ಧ್ಯಾನಕ್ಕೆ ಕುಳಿತನು. 1 ಪ್ರಹರ ಮುಗಿಯಿತು, ಅಂದರೆ 1 ಗಂಟೆ ಮುಗಿಯಿತು. ಹೇಗೋ ಇನ್ನು 1/4 ಪ್ರಹರ ಮಾತ್ರ ಉಳಿದಿದೆ. ಮನೆಗೆ ಹೋಗುವಾಗ ಅದು ದಾರಿಯಲ್ಲೇ ಮುಗಿಯುತ್ತದೆ ಎಂದು ಧ್ಯಾನದಿಂದ ಎದ್ದು ಮನೆ ಕಡೆ ಹೊರಟನು. ಅದಕ್ಕಾಗಿ ಕಾಯುತ್ತಿದ್ದ ಶನಿಮಾತ್ಮ ಬ್ರಾಹ್ಮಣ ಬರುವ ಮಾರ್ಗದಲ್ಲಿ ಕಲ್ಲಂಗಡಿ ಹಣ್ಣುಗಳ ತೋಟ ಮಾಡಿದನು. ಹಣ್ಣುಗಳನ್ನು ಕಂಡ ಬ್ರಾಹ್ಮಣ ಸುತ್ತಮುತ್ತ ನೋಡುತ್ತಾ ಕೂಗಿದನು,
ಯಾರೂ ಇರಲಿಲ್ಲ. ಒಂದು ಚಿನ್ನದ ನಾಣ್ಯವನ್ನು ಇಟ್ಟು 2 ಕಲ್ಲಂಗಡಿ ಹಣ್ಣುಗಳನ್ನು ಚಿನ್ನದಲ್ಲಿ ತುಂಬಿಕೊಂಡು ಮನೆ ಕಡೆ ಹೊರಟನು. ಶನಿಯು ರಾಜನ 2 ಸೈನಿಕರಾಗಿ ಬ್ರಾಹ್ಮಣನ ಹೋಗುವ ಮಾರ್ಗದಲ್ಲಿ ನಿಂತು, ಚೀಲದಲ್ಲಿ ಇರುವುದು ಏನು ಎಂದು ಕೇಳಿದರು. ಬ್ರಾಹ್ಮಣ ಹೇಳಿದಾಗ ಅದನ್ನು ಪರೀಕ್ಷಿಸಿದರು. ಆದರೆ ಆ ಚೀಲದಲ್ಲಿ ಹಣ್ಣುಗಳ ಬದಲು ರಾಜನ 2 ಗಂಡು ಮಕ್ಕಳ ತಲೆಗಳನ್ನು ನೋಡಿ ಬ್ರಾಹ್ಮಣನನ್ನು ರಾಜ್ಯಸಭೆಗೆ ಎಳೆದು ತಂದರು. ಸೈನಿಕರು ಎಲ್ಲವನ್ನೂ ರಾಜನಿಗೆ ಹೇಳಿದರು. ತನ್ನ ಮಕ್ಕಳ ತಲೆಗಳನ್ನು ನೋಡಿದ ರಾಜನು ದುಃಖದಿಂದ ಕೋಪದಿಂದ ಬ್ರಾಹ್ಮಣನನ್ನು ಗಲ್ಲಿಗೇರಿಸಲು ಹೇಳಿದನು. ಬ್ರಾಹ್ಮಣನಿಗೆ ಆಗ ತಿಳಿಯಿತು, ಇದೆಲ್ಲ ಶನಿಯ ಪ್ರಭಾವ ಎಂದು. ಅದಕ್ಕಾಗಿ ಕೊನೆಯದಾಗಿ ರಾಜನಲ್ಲಿ ಬೇಡಿಕೊಂಡನು, ನಾನು ಸಾಯುವ ಮೊದಲು ಶಿವನ ಪೂಜೆಯನ್ನು ಮಾಡಬೇಕು ಎಂದನು. ರಾಜ ಅನುಮತಿ ಕೊಟ್ಟನು. ಬ್ರಾಹ್ಮಣನು ಅಷ್ಟು ಸಮಯ ಪೂಜೆ ಧ್ಯಾನ ಕಳೆದುದರಿಂದ ಅವನ ಶನಿ ದೋಷವೆಲ್ಲವೂ ನಿವಾರಣೆಯಾಯಿತು. ಆ ಹೊತ್ತಿಗೆ ರಾಜನ ಮಕ್ಕಳಿಬ್ಬರು ಬೇಟೆ ಮುಗಿಸಿ ಅರಮನೆಗೆ ಬಂದರು. ರಾಜನಂತೂ ಅತ್ಯಾಶ್ಚರ್ಯಗೊಂಡನು. ಬ್ರಾಹ್ಮಣನಿಗೆ, ನೀನು ಏನು ಚಮತ್ಕಾರ ಮಾಡಿದೆ ಎಂದು ರಾಜನು ಕೇಳಿದನು. ಅದಕ್ಕೆ ಬ್ರಾಹ್ಮಣ ಹೇಳಿದ, ನಾನು ಏನೂ ಮಾಡಲಿಲ್ಲ. ಶನಿಯ ಪ್ರಭಾವದಿಂದ ಆರೋಪಕ್ಕೆ ಗುರಿಯಾಗಿದ್ದೆ. ಶನಿಯ ದೆಸೆ ಮುಗಿಯಿತು. ಈಗ ನಾನು ಮುಕ್ತನಾಗಿದ್ದೇನೆ ಎಂದನು. ರಾಜನು ಶನಿಯ ದೋಷಕ್ಕೆ ಏನು ಮಾಡಬೇಕು ಎಂದು ಕೇಳಿದ. ಆಗ ಬ್ರಾಹ್ಮಣನು, ಕರಿ ಆನೆಯನ್ನು ದಾನ ಮಾಡಬೇಕು, ಕಪ್ಪು ಕುದುರೆಯನ್ನು ಶೆಟ್ಟಿಗೆ ಕೊಡಬೇಕು, ಕಪ್ಪು ನಾಯಿಗೆ ಎಳ್ಳು ಹಾಕಿ ಮಾಡಿದ ರೊಟ್ಟಿಯನ್ನು ಕೊಡಬೇಕು, ಅರಳಿ ಮರಕ್ಕೆ ನೀರು ಹಾಕಿ ಪೂಜಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಪ್ರದೋಷ ಕಾಲದಲ್ಲಿ ಕೈಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ಎಳ್ಳೆಣ್ಣೆ ಅಥವಾ ದೀಪ ಹಚ್ಚುವ ಎಣ್ಣೆ ಒಂದು ಅಗಲವಾದ ಚಿಕ್ಕ ಬಟ್ಟಲಲ್ಲಿ ತೆಗೆದುಕೊಂಡು ಅದಕ್ಕೆ 4-6 ಕಾಳು ಎಳ್ಳು ಹಾಕಿ ಅಥವಾ ಸಣ್ಣ ಕರಿ ಬಟ್ಟೆ ತುಂಡುಗಳಲ್ಲಿ ಅರ್ಧ ಚಮಚ ಎಳ್ಳು ಹಾಕಿ ಎಳ್ಳು ಅಥವಾ 9 ಚಿಕ್ಕ ಚಿಕ್ಕ ಗಂಟು ಕಟ್ಟಿ ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಅದಾದ ಮೇಲೆ ಎಣ್ಣೆ ಒಳಗೆ ಮುಖ ನೋಡಿ ಸ್ತೋತ್ರ ಹೇಳಬೇಕು. ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಹೇಳಬೇಕು. ದೇವರಿಗೆ ನಮಸ್ಕರಿಸಿ ಶನಿ ಅಥವಾ ಆಂಜನೇಯ ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕು. ನವಗ್ರಹ ದೇವಸ್ಥಾನಗಳಿಗೆ ಹೋದಾಗ ನೇರ ದೃಷ್ಟಿಯಿಂದ ನವಗ್ರಹಗಳನ್ನು ನೋಡದೆ ಸ್ವಲ್ಪ ಬದಿಯಲ್ಲಿ ನಿಂತು ನೋಡಬೇಕು ಮತ್ತು ಬೇಡಿಕೊಂಡು ಪ್ರದಕ್ಷಿಣೆ ಬಂದು ನವಗ್ರಹಗಳಿಗೆ ಬೆನ್ನು ತೋರಿಸದೆ ಈಚೆಗೆ ಬರಬೇಕು. ನವಗ್ರಹ ಪೂಜೆ ಮಾಡಿಸಿ ದಾನ ದಕ್ಷಿಣೆ ಕೊಡಬೇಕು. ಎಲ್ಲವನ್ನೂ ಕೇಳಿದ ರಾಜನು ಬ್ರಾಹ್ಮಣನಲ್ಲಿ ಕ್ಷಮೆ ಬೇಡಿ ಫಲ ತಾಂಬೂಲದೊಂದಿಗೆ ಚಿನ್ನದ ನಾಣ್ಯ ತುಂಬಿದ ತೈಲಿಯನ್ನು ಕೊಟ್ಟು ನಮಸ್ಕರಿಸಿದನು. ಮನೆಗೆ ಬಂದ ಮೇಲೆ ಹೆಂಡತಿಗೆ ನಡೆದ ಸಮಾಚಾರವನ್ನೆಲ್ಲ ಬ್ರಾಹ್ಮಣನು ಹೇಳಿದನು. ಆಗ ಬ್ರಾಹ್ಮಣನ ಪತ್ನಿ ಚೀಲದಲ್ಲಿ ಏನು ಇದೆ ಎಂದು ಕೇಳಿದಾಗ ಅಲ್ಲಿ ಕಲ್ಲಂಗಡಿ ಹಣ್ಣು ಇದೆ ಎಂದು ಹೇಳಿದಳು. ಆಗ ಅವಳು ಅದನ್ನು ತೆಗೆದು ನೋಡಿದಳು. ಅಲ್ಲಿ ಕಲ್ಲಂಗಡಿ ಹಣ್ಣಿನ ಬದಲಾಗಿ ಚಿನ್ನದ ನಾಣ್ಯಗಳು ಇದ್ದವು. ಇದು ಹೇಗೆ ಆಯಿತು ಎಂದು ಕೇಳಿದಳು. ಆಗ ಬ್ರಾಹ್ಮಣನು, ಇದೆಲ್ಲ ಶನಿ ದೆಸೆಯಿಂದ ಕಲ್ಲಂಗಡಿ ಹಣ್ಣುಗಳು ರಾಜನ ಮಕ್ಕಳ ತಲೆಯಾಗಿದ್ದವು. ಈಗ ಶನಿ ದೆಸೆ ಹೋದ ಮೇಲೆ ಅದು ಚಿನ್ನದ ನಾಣ್ಯವಾಯಿತು ಎಂದನು. ಬ್ರಾಹ್ಮಣನು ಕೈಕಾಲು ತೊಳೆದು ಬಂದು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗ್ರಹಚಾರ ಕಳೆದ ಸಂತೋಷದಿಂದ ದೇವರಿಗೆ ಭಕ್ತಿಪೂರ್ವಕ ನಮಸ್ಕರಿಸಿ, ಶನಿದೇವ, ಯಾರಿಗೂ ಇಂಥ ಸ್ಥಿತಿಯನ್ನು ಎಂದಿಗೂ ಕೊಡಬೇಡ, ಎಲ್ಲರ ಮೇಲೂ ನಿನ್ನ ಕರುಣೆ ಇರಲಿ ಎಂದು ಪ್ರಾರ್ಥಿಸಿಕೊಂಡನು. ಈ ಕಥೆಯನ್ನು ಕೇಳಿದ ನಿಮಗೂ ಶನಿದೇವ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.